ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ವಿಷ್ಣು ಸಹಸ್ರನಾಮ ಹೋಮ ಹಾಗೂ ಶನಿ ತಿಲಕ ಹೋಮ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ, ನಿಮಗೂ ಈ ವಿಡಿಯೋ ತೋರಿಸ್ತೀನಿ. ವಿಷ್ಣು ಸಹಸ್ರನಾಮ ಮಹತ್ವನ ನಮ್ಮ ಗುರುಗಳೇ ಹೇಳ್ತಾರೆ, ಬನ್ನಿ ಕೇಳೋಣ. ಮಹಾಭಾರತ ಯುದ್ಧದಲ್ಲಿ ಬಾಣದಲ್ಲಿ ಚುಚ್ಕೊಂಡು ಮಲಗಿರ್ತಾರೆ. ಶಯನ ಸೇವೆ ಒಂದು ಹಂಗೆ ಬಾಣದಲ್ಲಿ ಮಲ್ಕೊಂಡಿರ್ತಾರೆ. ಬಾಣ 4 ಅಡಿ ಉದ್ದ ಐಟಲ್ ಇರುತ್ತೆ ಅಂತ, ಆ ಐಟಲ್ ಅವ್ರು ಮಲಗಿರ್ತಾರೆ. ಅಂದರೆ 78 ಬಾಣ ಚುಚ್ಚಿರುತ್ತೆ ತಲೆಯಿಂದ ಕಾಲ್ತನಕ್ಕೆ. ಆ ರಕ್ತ ತೊಟ್ಟಿಗ್ತಾ ಇರುತ್ತೆ. ಅವ್ರಿಗೆ ಸ್ವಯಂ ಪ್ರಾಣ ತಗೋಬೋದು, ಯಾವಾಗ ಬೇಕಾದ್ರೂ ಇಚ್ಛೆ ಮರಣ ಅಂತೀವಲ್ಲ ಹಾಗೆ ಅವರು. ಆದರೂ ಅವ್ರಿಗೆ 26 ದಿನ ಆದರೂ 27 ಪ್ರಾಣ ಹೋಗಿರಲ್ಲ. ಏನಕ್ಕೆ ಅಂದರೆ ಏನಕ್ಕೆ ಆಯ್ತು ನನಗೆ ಈ ಪರಿಸ್ಥಿತಿ ಏನಕ್ಕೆ ಆಯಿತು ಅಂತೇಳಿ ಕಾಯ್ತಾ ಇರ್ತಾರೆ. ಕೃಷ್ಣ ಅವ್ರಿಗೆ ಕರ್ಮ ಕಳಿಬೇಕಲ್ಲ, ಅದಕ್ಕೆ 27ನೇ ದಿನ ಬರ್ತಾನೆ. ಬಂದ್ಬಿಟ್ಟು ಇನ್ನೂ ನೀವು ಪ್ರಾಣ ಸ್ವಯಂ ಅಲ್ವಪ್ಪ, ನೀವು ಪ್ರಾಣ ತಗೋಬಾರ್ದ ನೀವು ಗುರುಗಳಾದವ್ರು ನಿಮಗೆ ಅಂತ. ಇಲ್ಲ, ನನಗೆ ಈ ಅವಸ್ಥೆ ಆಗಕ್ಕೆ ಕಾರಣ ಏನು, ನಾನು ಬಾಣದಲ್ಲ ಚುಚ್ಕೊಂಡು ಶಯನ ಇರೋಕ್ಕೂ ಕಾರಣ ಏನು ಅಂತ ಹೇಳಿದ್ದಾರೆ. ಆ ಕೃಷ್ಣ ಹೇಳ್ತಾನೆ, ಈ ಜನ್ಮಾಂತರ ಮಾಡಿರೋ ಪಾಪ ಕರ್ಮಗಳು ಅದರಿಂದ ಇಲ್ಲಿ ಬಂದಿದೆ ಅಂತ. ನಾ ಅಂಥ ಪಾಪ ಏನು ಮಾಡಿದೆ ಅಂತ ಕೃಷ್ಣನ್ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೀನು ಹಿಂದಿನ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ನೀನು ಮಹಾರಾಜ ಆಗಿದೆ. ಸಾರೋಟದಲ್ಲಿ ಧರ್ಮಪತ್ನಿ ಕುಟುಂಬ ಪರಿವಾರ ಸಾರೋಟ ಬಂದಾಗ ಮಂತ್ರಿಗಳು ಎಲ್ಲ ಬರ್ತಾ ಇದ್ರು. ಒಂದು ಗಡ್ಡ ಸರ್ಪ ವಯಸ್ಸಾಗಿತ್ತು, ರೋಡ್ ಮಧ್ಯೆ ಮಲಗಿತ್ತು. ಸೈನಿಕರು ಎಲ್ಲ ಕೇಳ್ತಾರೆ, ಇದನ್ನ ಹೊಡೆದ್ಬಿಡ್ಲಾ ಸಾಯಿಸ್ಬಿಡ್ಲಾ ಅಂತ. ಇಲ್ಲ ಬೇಡ, ಸಾಯಿಸೋದು ಬೇಡ, ಪಕ್ಕ ತೆಗೆದು ಹಾಕ್ಬಿಡಿ, ಪಕ್ಕಕ್ಕೆ ಹಾಕ್ಬಿಡಿ ಅಂತ ಹೇಳಿದ್ರು. ನೀ ಹೇಳಿದ್ರೆ ಅವಾಗ ಹಾಕ್ಬಿಟ್ರು. ಸ್ವಾಮಿ ಅದಕ್ಕೆ ಯಾಕೆ ಪನಿಷ್ಮೆಂಟ್, ಅದಕ್ಕೇನು ಮಾಡಲಿಲ್ಲ. ಇಲ್ಲ, ಹಾಕಿದ್ಮೇಲೆ ಅದನ್ನ ಮುಳ್ಳಿಗೆ ಚುಚ್ಚೋದು, ಮುಳ್ಳಿಗೆ ಚುಚ್ಕೊಂಡು ಅರ್ಥಾಯ್ತಾ 7 ದಿನ ನರಳಿ ಸತ್ತು. ಅರ್ಥಾಯ್ತು. ಅದಕ್ಕಾಗೆ 7 ದಿನಕ್ಕೆ ನೋಡಿ ಎಷ್ಟು 27 ದಿನ 28ನೇ ದಿನ ಬರ್ತಾ ಇದೆ ಆ ಪನಿಷ್ಮೆಂಟ್ಗಳು ನಿಮಗೆ ಅಂತೇಳಿ. ಅದಕ್ಕಾಗಿ ಕರ್ಮಕ್ಕಾಗಿ ನಿಮಗೆ ಪ್ರಾಣ ಬಿಟ್ಟು ಬೇಕಾದ್ರೆ ಅಷ್ಟೇ ಆಯಿತು, ನರಳಿ ನೀನು ಅರ್ಥ ಆಯಿತು ಅಂತೇಳಿ. ಅದಕ್ಕೆ ನಾನು ಕರ್ಮ ಕಳ್ಕೊಳ್ಳೋದು ಹೆಂಗಪ್ಪ, ಜನ್ಮಾಂತರ ಮಾಡಿರೋದಿದು ನನ್ನ ತಪ್ಪಾಯಿತು ನನಗೆ ಇದು ಅಂದಾಗ ಆವಾಗ ಯುಧಿಷ್ಠಿರ ಮುಖಾಂತರ ಬಾಯಿ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಜಪೋಗ ಆಗುತ್ತಿಲ್ವ. ಬರೀ ಒಂದು ಸಲ ಕೇಳಿದ್ರೇನೆ ಜನ್ಮಾಂತರ ಪುಣ್ಯ ಬರುತ್ತೆ ನಮಗೆ ಕರ್ಮಗಳೋಗಿ. ಇನ್ನು ಯಜ್ಞ ಯಾಗಾದಿ ಮಾಡಿದ್ರೆ ಅದರಲ್ಲಿ ಅರ್ಥ ಆಯ್ತಾ, ಅದಕ್ಕೆ ವ್ಯಾಲಿನೇ ಕಟ್ಟಕ್ಕಾಗಲ್ಲ, ಅಷ್ಟು ಅನಂತ ಫಲಗಳು ಬರುತ್ತೆ ಅಂತೀವಿ. ಯಾವುದೇ ವಿಷ್ಣು ಸಹಸ್ರನಾಮ ಪಾರಾಯಣ ಶನಿ ತಿಲಕ ಅರ್ಥ ಆಯ್ತು. ಕೇಳೋದಲ್ಲ ಫ್ರೆಂಡ್ಸ್, ನಮ್ಮ ಗುರುಗಳು ಎಷ್ಟು ಸ್ಪಷ್ಟವಾಗಿ ಎಷ್ಟು ಅರ್ಥಮಯವಾಗಿ ಹೇಳಿದ್ರು. ವಿಷ್ಣು ಸಹಸ್ರನಾಮದ ಏನೆಲ್ಲ ನಾವು ಪ್ರಯೋಜನ ಪಡ್ಕೋತೀವಿ ಅದು ಕೇಳೋದ್ರಿಂದ ಹೇಳೋದ್ರಿಂದ ಅಂತ. ಹಾಗೆ ಫ್ರೆಂಡ್ಸ್, ಹೋಮ ಎಲ್ಲ ಶುರು ಮಾಡೋಕ್ಕೆ ಅಂತೇಳಿ ಶುರು ಮಾಡ್ತಾಯಿದ್ರು. ಪ್ರತಿಯೊಂದಕ್ಕೂ ಎಲ್ಲ ಗಣಪತಿ ದೇವ್ರುಗಳನ್ನ ಆಹ್ವಾನ ಮಾಡ್ಕೋತಾರೆ. ಗಣಪತಿ ದೇವರನ್ನ, ಪಾರ್ವತಿ ಪರಮೇಶ್ವರನ, ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಧನ್ವಂತರಿ, ದುರ್ಗಾ ಮಾತೆ, ಗಾಯತ್ರಿ ದೇವಿ, ನವಗ್ರಹ ದೇವತೆಗಳು, ಹಾಗೆ ಸುದರ್ಶನ ಚಕ್ರನೂ ಆಹ್ವಾನ ಮಾಡ್ಕೋತಾರೆ. ಸುದರ್ಶನ ಚಕ್ರದೂ ಹೇಳ್ತಾರೆ, ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಮಾಡೋದ್ರಿಂದ ನಾವು ಎಷ್ಟೆಲ್ಲ ಪ್ರಯೋಜನಗಳು ಪಡಿತೀವಿ ಅನ್ನೋದಕ್ಕೆ ಇದೊಂದು ಹೋಮ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರ ಹೆಸ್ರುಗಳನ್ನ ಸಂಕಲ್ಪ ಮಾಡ್ಕೋತಾರೆ. ಹಾಗೆ ಸುಮ್ಮನೆ ಏನೋ ಮಾಡಿದ್ವಿ ಅನ್ನೋ ಥರ ಏನೋ ಮಾಡೋದು, ತುಂಬ ಶಿಸ್ತಿನಿಂದ ಕ್ರಮಬದ್ಧವಾಗಿ ಅದು ಅರ್ಥಪೂರ್ಣವಾಗಿ ಮಾಡ್ತಾರೆ ವಿಷ್ಣು ಸಹಸ್ರನಾಮನ. ಅದನ್ನು ಕೇಳೋದ್ರಿಂದ ನಮಗೆ ಎಷ್ಟೋ ಕಷ್ಟಗಳು, ಎಷ್ಟೋ ರೋಗ ರುಜಿನಗಳು ಎಲ್ಲವುದು ನಮಗೆ ದೂರ ಆಗುತ್ತೆ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಾವು ಎಷ್ಟೋ ತುಂಬ ವರ್ಷದಿಂದ ನಾನು ಹೋಗ್ತಾಯಿದ್ದೀನಿ. ಅದಿಲ್ಲ ಅಂದರೆ ನನಗೆ ಯಾರೋ ಪರಿಚಯ ಹಿಂಗೆ ಹೇಳಿ ಅವ್ರ ಕಡೆಯಿಂದ ಹೋಗಿ ನಾನು ಫಸ್ಟ್ ಟೈಮ್ ಹೋಗಿ ಬಂದಿದ್ದು 10-11 ವರ್ಷದಿಂದ ನಾನು ಹೋಗ್ತಾನೇ ಇದ್ದೀನಿ. ಆವತ್ತಿಂದ ಇವತ್ತವರೆಗೂ ಅಷ್ಟೇ. ಅವ್ರು ಹೇಳೋ ಪ್ರತಿ ಒಂದೊಂದು ಮಾತು ಕೇಳೋಕ್ಕೂ ಚೆಂದ. ಅವ್ರು ಹೇಳ್ತಾರೆ ಒಂದೊಂದು ಅರ್ಥಪೂರ್ಣವಾಗಿರುತ್ತೆ. ಅವ್ರು ಹೇಳಿರೋದ್ರಲ್ಲಿ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ. ಅವ್ರು ಹೇಳಿರೋದು ಇದೇ ಥರ ಇರುತ್ತೆ. ಕಷ್ಟ ಬರಲ್ಲ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳಲ್ಲ. ಕಷ್ಟ ಬಂದಿರೋ ಕಷ್ಟನ ಪರಿಹಾರ ಮಾಡೋಕ್ಕೆ ಒಂದು ದೇವರು ನಮಗೊಂದು ಸಮಯ ಕೊಟ್ಟಿದ್ದಾನೆ ಪರಿಹಾರ ಆಗೋದಕ್ಕೆ. ಅದು ನಮ್ಮ ಬೆಟ್ಟದಂಗೆ ಬಂದಿರೋ ಕಷ್ಟನ ಮಂಜಿನ ಕರಗೋಗಿ ಆಗುತ್ತೆ ಅನ್ನೋತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ನಿಮ್ಗೆ ಕಷ್ಟನೇ ಬರೋದಿಲ್ಲ, ಕಷ್ಟ ಆಗೋದೇ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಅವ್ರು ಹೇಳಲ್ಲ. ಹಾಗೆ ಸುದರ್ಶನ ಚಕ್ರದ್ದು ಅಷ್ಟೇ, ಅದನ್ನು ಹೇಳ್ತಾರೆ. ಸುದರ್ಶನ ಚಕ್ರ ನಾವು ಈಗ ಮನೆ ಕಟ್ಟಬೇಕಾದ್ರೆ ಆಗಿರಲಿ, ಅವ್ರ ಬಾಯಿಂದನೇ ಕೇಳಿ ಸುದರ್ಶನ ಚಕ್ರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಮಹಾಸುದರ್ಶನ ಚಕ್ರಸ್ವಾಮಿನೇ ಇದನ್ನು ಮಮ ಓಂ ಶ್ರೇಂ ಹ್ರೇಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಶ ಪರಮಾತ್ಮನೆ ಪರ ಕರ್ಮ ಮಂತ್ರ ಯಂತ್ರ ತಂತ್ರ ಸುತ್ರಾಣಿ ಸಮಸಂಭ್ರ ಮೃತ್ಯು ಮೋಚ ಮೋಚ ಓಂ ನಮೋ ಮಹಾಸುದರ್ಶನ ಚಿತ್ತೆ ಜ್ವಾಲಾಡಿತಾಯ ಸರ್ವದಿಕ್ಷೋಪಕರಣ ಓಂ ಭಟ್ ಸ್ವಾಹ ಮಹಾಸುದರ್ಶನ ಚಕ್ರಸ್ವಾಮಿನೇ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆಯೇ ನಾವು ಪ್ರತಿದಿನ ಅಂತಂದರೆ ಅಮಾವಾಸ್ಯೆನಲ್ಲಿ, ಹುಣ್ಣಿಮೆನಲ್ಲಿ
ಎಲ್ಲ ಥರದ ಹೋಮನೂ ಮಾಡ್ತಾರೆ. ಪ್ರತಿ ಒಂದು ದೇವ್ರುಗಳ ಹೋಮಗಳು ಇರ್ತವೆ. ಇವತ್ತು ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ವಿಷ್ಣು ಸಹಸ್ರನಾಮ ಹಾಗೂ ಶನಿ ತಿಲಕ ಹೋಮ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ಹಂಗೆ ಹೇಳ್ಬೇಕು ಅಂತಂದರೆ ವಿಷ್ಣು ಸಹಸ್ರ ಮನೆ ಕಟ್ಟುವಾಗ ನಾವು ಅದನ್ನು ಮಾಡಿಸ್ತೀವಿ. ಯಾಕೆ ಮಾಡಿಸ್ತೀವಿ ಅಂತಂದರೆ, ಏನೇ ನಾವು ಆ ಮನೆ ಭೂಮಿನಲ್ಲಿ ಎಲ್ಲ ಕೆಲಸನೂ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಅಲ್ಲಿ ಏನಿರುತ್ತೋ ಏನೋ ಅದು ನಮಗೇನೋ ಅದು ಅರಿವೇ ಇರೋಲ್ಲ. ಕಟ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಪ್ರಾಣಿಗಳು ಸತ್ತೋಗಿರ್ತವೆ. ಆಮೇಲೆ ಏನಾದರೂ ಒಂದು ಎಲ್ಲನೂ ಅದು ಕೆಟ್ಟ ದೃಷ್ಟಿ ಇರುತ್ತೆ, ಕೆಟ್ಟ ನಕಾರಾತ್ಮಕ ಶಕ್ತಿ ಫುಲ್ ತುಂಬಿರುತ್ತೆ. ಅದೆಲ್ಲ ಹೋಗಬೇಕು ಅಂತಂದರೆ ಸುದರ್ಶನ ಚಕ್ರ ಹೋಮ ಮಾಡಿಸ್ಲೇಬೇಕು. ನಾವು ಏನೇ ಆಸೆ ಏನು ಇಟ್ಕೊಂಡಿದ್ದೀವೋ ಅದು ಎಲ್ಲ ಪ್ರತಿಯೊಂದೂ ಆಸೆ ಈಡೇರೋದಕ್ಕೆ, ನಾವು ಹೊಸ ಮನೆಗೆ ಹೋಗಿ ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ, ಯಾವುದೇ ಅಡೆತಡೆ ಇಲ್ಲದ್ರೆ ನಮ್ಮ ಮುಂದೆ ಏನೇ ಕೆಲಸ ಮಾಡಿದ್ರು ಜಯಶೀಲರಾಗಲಿ ಅಂತ ಅನ್ನೋದಕ್ಕೋಸ್ಕರ ಸುದರ್ಶನ ಚಕ್ರ ಹೋಮನ ಮಾಡ್ತಾರೆ. ಹಾಗೆ ಸುದರ್ಶನ ಚಕ್ರ ಅಂತಂದರೆ ವಿಷ್ಣುವಿನ ಅಸ್ತ್ರವೇ ವಿಷ್ಣುವಿನ ಮಹಾ ಅಸ್ತ್ರವೇ ಸುದರ್ಶನ ಚಕ್ರ. ದುಷ್ಟಶಕ್ತಿ, ಅಡೆತಡೆ, ಮಾಟ ಮಂತ್ರ ಏನೇ ಇದ್ದರೂ ಅದನ್ನು ಎಲ್ಲನೂ ನಾಶ ಮಾಡೋದೇ ಸುದರ್ಶನ ಚಕ್ರ. ಹಾಗಾಗಿ ಸುದರ್ಶನ ಚಕ್ರನೂ ಹೋಮ ಇರುತ್ತೆ. ಇದನ್ನೆಲ್ಲ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನನಗೆ ಎಷ್ಟೋ ಖುಷಿ ಆಗ್ತಾಯಿದೆ. ನಾವು ಎಷ್ಟು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಗುರುಗಳು ಪ್ರತಿಯೊಂದು ಹೋಮದಲ್ಲೂ ನಾವು ಹೋಗಿ ಕೂತ್ಕೊಂಡು ಅದು ಸೇವೆ ಮಾಡ್ತಾಯಿದ್ದೀವಿ ಅಂತಂದರೆ ಅಷ್ಟು ನಮಗೆ ಖುಷಿಯಾಗುತ್ತೆ. ಹಾಗೆಯೇ ಗುರುಗಳನ್ನ ನಂಬಿ ಯಾರೂ ಕೆಟ್ಟೋರಿಲ್ಲ. ಹಂಗಂತ ಗುರುಗಳನ್ನ ನಾವು ಒಂದು ಟೈಮ್ ಹೋಗಿ ಬಂದುಬಿಟ್ರೆ, ಅಯ್ಯೋ ನನಗೇನು ಒಂದು ಸಲ ಹೋಗಿ ಬಂದೆ, 2 ಸಲ ಹೋಗಿ ಬಂದೆ, ಎಷ್ಟು ಸಲ ಹೋಗ್ತಾನೇ ಇದ್ದೀನಿ. ನನಗೆ ಯಾವತ್ತೇ ಆಗಲಿ ನಾವು ಗುರುವಿನ ಗುಲಾಮರಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ನಾವು ಫಸ್ಟು ಗುಲಾಮರಾಗಬೇಕು ಗುರುಗಳಿಗೆ. ಆವಾಗ ನಮ್ಗೆ ಪ್ರತಿಯೊಂದು ಫಲಗಳು ಸಿಕ್ಕೇ ಸಿಗುತ್ತೆ. ನಾವೆಲ್ಲನೂ ಹೋಗಿದ ತಕ್ಷಣ ನಾನು ಒಂದು ಸಲ ಹೋದೆ, ನಾನು ಒಂದು 10 ಸಲ ಹೋಗಿ ಬಂದಿದ್ದೀನಿ, ನನಗೇನೂ ಆಗಲೇ ಇಲ್ಲ ಅನ್ನೋದೆಲ್ಲ ತಪ್ಪು. ಅವ್ರು ಹೇಳೋ ಪರಿಹಾರ ಸಣ್ಣ ಪುಟ್ಟ ಪರಿಹಾರಗಳೇ. ಅದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಪರಿಹಾರ ನಮಗೆ ಸಿಕ್ಕೇ ಸಿಗುತ್ತೆ. ಅದು ಯಾಕಂದ್ರೆ ಅದು ಅನುಭವ ನನಗೆ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ನಾವು ಏನೇ ನಮ್ಗೆ ಅನುಭವ ಆಗಿದ್ರೆ ಮಾತ್ರ ಅದನ್ನು ಹೇಳೋಕ್ಕೆ ಸಾಧ್ಯ. ಸುಮ್ಮನೆ ನಾವು ಹೇಳಿ ನೋಡಿ ಹೋಗಿ ಹೇಳೋದಕ್ಕಾಗೋದಿಲ್ಲ. ಅದು ನಾವು ಅನುಭವ ಪಡ್ಕೊಂಡು ನಾವು ಅದರಿಂದ ಪ್ರತಿಯೊಂದೂ ಏನಿಲ್ಲ ಎಲ್ಲ ಒಳ್ಳೆಯದನ್ನು ನಾವು ಪಡ್ಕೊಂಡಿರೋದಕ್ಕೆ ನಾವು ಅದನ್ನು ಹೇಳ್ತೀನಿ. ನನಗೆ ಯಾರೇ ಒಬ್ರು ಏನಾದರೂ ಹೇಳಿದ್ರೆ ನಾನು ಫಸ್ಟ್ ಗುರುಗಳ ಹೆಸರು ಹೇಳ್ತೀನಿ. ಬನ್ನಿ ಒಂದು ಸರಿ ಅವ್ರ ಹತ್ರ ಮಾತಾಡಿ, ನಿಮ್ಗೇನಾದರೂ ಪರಿಹಾರ ಬೇಕು ಅಂತಂದರೆ ಅವರೇ ಹೇಳ್ತಾರೆ ಅಂತ. ಇವತ್ತವರೆಗೂ ನಾವು ಹೋದ್ರೆ ಅಷ್ಟೇ ನಮಗೆ ಪ್ರೀತಿ ವಿಶ್ವಾಸದಿಂದ ಮಾತು. ಯಾರೇ ಬರಲಿ, ಆ ಹೋಮಕ್ಕೆ ದುಡ್ಡಿಲ್ಲ ಗುರುಗಳೇ ಇವಾಗ ಸದ್ಯಕ್ಕೆ ನನ್ನ ಹತ್ರ ಎಲ್ಲ ಅವ್ರು ಹೇಳೋದು ಒಂದೇ ಮಾತು, ಆಯ್ತಮ್ಮ ಎಲ್ಲ ಒಳ್ಳೇದಾಗಲಿ, ಬನ್ನಿ ಪೂಜೆಗೆ ಬನ್ನಿ, ಪರವಾಗಿಲ್ಲ ಅಂತಂತಾರೆ. ನಾವು ಪ್ರತಿಯೊಂದು ಕೊಡೋ ದುಡ್ಡು ಅಷ್ಟೇ, ಅದಕ್ಕೆ ಅದು ವ್ಯರ್ಥನೇ ಇಲ್ಲ ಬಿಡಿ. ನಾವು ಹೋಮ ಕೊಡೋ ದುಡ್ಡು ಅದಕ್ಕೆ ವ್ಯರ್ಥನೇ ಇಲ್ಲ. ಅಲ್ಲಿ ಅನುದಾನ ನಡೀತಿರುತ್ತೆ. ಇವಾಗಂತೂ ಮುಂಚೆ ಬರೀ ಹುಣ್ಣಿಮೆ, ಅಮಾವಾಸ್ಯೆ, ಸಂಕಷ್ಟಿ ಮಾತ್ರ ಅನುದಾನ ಇರ್ತೀವಿ. ಪ್ರತಿದಿನ ಎಷ್ಟೇ ಜನ ಬರಲಿ, ಏನೇ ಬರಲಿ, ಅಷ್ಟು ಜನಕ್ಕೂ ಅನ್ನದಾನ ಇದ್ದೇ ಇರುತ್ತೆ. ಅವ್ರು ಬಂದರೆ ಫಸ್ಟ್ ಏನೇ ಪರಿಹಾರ ಕೇಳೋಕ್ಕೆ ಯಾರೇ ಭಕ್ತರು ಬರಲಿ, ಅಲ್ಲಿ ಅವ್ರು ಹೇಳೋದೊಂದೇ, ಫಸ್ಟ್ ಊಟ ಮಾಡಿ ಆ ಟೈಮಿಗೆ ಬಂದರೆ ಊಟ ಮಾಡಿ. ಅಲ್ಲಿ ಅನ್ನ ಖಾಲಿ ಆಗಿದೆ ಅಂದ್ರೆ ತಕ್ಷಣಕ್ಕೆ ಒಂದು 10 ನಿಮಿಷ ಕೂತ್ಕೊಳ್ಳಿ, ವೆಯ್ಟ್ ಮಾಡಿ ಅಂತ ಎಷ್ಟು ಬೇಗ ಮಾಡಿ ಎಷ್ಟು ಬೇಗ ಊಟ ಕೊಡ್ತಾರೆ. ನಾವೆಲ್ಲ ಮಾಡ್ಕೊಂಡು ಪರವಾಗಿಲ್ಲ ಸ್ವಲ್ಪನಾದರೂ ಮಾಡಿ ದೇವ್ರ ಪ್ರಸಾದ ಅಂತ ಅವರೇ ಇದು ಮಾಡ್ತಾರೆ, ಊಟ ಮಾಡಿ ಅಂತ. ಯಾರೇ ತಂದು ಕೊಡೋರು ಅನ್ನ ಅಕ್ಕಿ ಆಗಲಿ, ಅಲ್ಲಿ ಏನು ಬೇಕು ಊಟಕ್ಕೆ ಪ್ರತಿಯೊಬ್ಬರು ಅಲ್ಲಿ ಬರೋರು ಎಲ್ಲರೂ ತಂದು ಕೊಡ್ತಾರೆ. ಆಮೇಲೆ ನಾವು ಹೋಮಕ್ಕೆ ಕೊಡೋ ದುಡ್ಡು 1 ರೂಪಾಯಿನೂ ಅವ್ರು ಅದನ್ನು ವ್ಯರ್ಥ ಅಂತ ಹೇಳೋದೇ ಇಲ್ಲ ಬಿಡಿ. ಅದಕ್ಕೊಂದು ಅರ್ಥ ಸಿಕ್ಕಿದೆ, ನಾವು ಕೊಡೋ ದುಡ್ಡಿಗೆ ಅರ್ಥ ಸಿಕ್ಕಿದೆ. ನಾನು ತುಂಬ ವರ್ಷದಿಂದ ನೋಡ್ತಾಯಿದ್ದೀನಿ. ಇದೇನು 6 ತಿಂಗಳು ವರ್ಷದಿಂದ ನೋಡ್ತಾ ಇರೋಂಥ ಜಾಗ ಅಲ್ಲವೇ ಅಲ್ಲ. ನಾನು ಒಂದು 10-11 ವರ್ಷದಿಂದ ನೋಡ್ತಾಯಿದ್ದೀನಿ ಗುರುಗಳನ್ನ. ಅದಕ್ಕೂ ಮುಂಚೆಯಿಂದ ನನಗೆ ಗೊತ್ತಿರಲಿಲ್ಲ. ಇವಾಗಿಂದ ನಾನು ನೋಡ್ತಾ ಬಂದಾಗಿಂದ ಅವತ್ತಿಂದ ಇವತ್ತಿನವರೆಗೂ ಒಂದೇ ರೀತಿ ಮಾತು, ಒಂದೇ ರೀತಿ ನಡತೆ. ಅವ್ರು ಒಂದೇ ರೀತಿಯಲ್ಲೇ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಒಂದೇ ರೀತಿಯಲ್ಲೇ ಇದ್ದಾರೆ ಇವತ್ತುವರೆಗೂ. ಅವಾಗ ಆಗಿದ್ರು ಇವಾಗ ಈ ಥರ ಇದ್ದಾರೆ ಅನ್ನೋ ಥರ ಏನಿಲ್ಲ. ನಮ್ಮ ಗುರುಗಳು ತುಂಬ ಸ್ಪಷ್ಟವಾಗಿ ಅವ್ರು ಮಾತಾಡೋದೇ ಆಗಲಿ, ಅವ್ರು ಒಂದೊಂದು ವಿಷಯನೂ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಅಷ್ಟೇ. ಈಗ ನೋಡಿ ಸುದರ್ಶನ ವಿಷ್ಣು ಸಹಸ್ರನಾಮ ಒಂದು ನಾಮ ಜಪನೂ ಬಿಡ್ದಂಗೆ ಅಷ್ಟು ತಾಳ್ಮೆಯಿಂದ ಅಷ್ಟು ಸ್ಪಷ್ಟವಾಗಿ ಕೂತ್ಕೊಂಡು ಹೇಳ್ತಾರೆ. ನಮಗಲ್ಲಿ ಕೂತ್ಕೊಂಡಿರೋ ಎಷ್ಟೋ ಜನ ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೋತಾರೆ. ಅವ್ರು ಹೇಳ್ತಾರೆ. ಅವ್ರು ಎಷ್ಟು ಒಂದು ಚೂರು ಅಳ್ಳಾಡಿಲ್ಲ. ಅವರು 2.5 ಗಂಟೆ ಆಯಿತು ಪೂಜೆ ಮುಗಿಸೋದ್ರಿಗೆ, 2.5 ಗಂಟೆ ಹಾಗೇ ಕೂತ್ಕೊಂಡಿದ್ರು ಅವರು. ದೇವರು ಇನ್ನು ನಮ್ಮ ಗುರುಗಳಿಗೆ ಆಯುಸ್ಸು, ಆರೋಗ್ಯ, ಶಕ್ತಿ ಎಲ್ಲ ಕೊಡಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋತೀವಿ. ನಮ್ಮಂಥ ಕಷ್ಟ ಅಂತ ಬಂದಿರೋ ಭಕ್ತಾದಿಗಳಿಗೆ ಪರಿಹಾರ ಕೊಡ್ತಾರೆ. ಅದು ಪರಿಹಾರ ಅವ್ರಿಗೆ ಸಿಗಲಿ ಅನ್ನೋದೊಂದೇ ನಮಗೂ ಖುಷಿ. ಎಲ್ಲರೂ ಎಲ್ಲ ಒಟ್ಟಿಗೆ ಏನೇ ದುಡ್ಡಿರಲಿ, ಏನೇ ದುಡ್ಡು ಇಲ್ಲದೆ ಹೋಗಲಿ, ಒಬ್ರಿಗೆ ಒಂದೊಂದು ಥರ ಕಷ್ಟ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಗೆ ಏನೇ ಪರಿಹಾರ ಕೇಳಬೇಕು, ಮಾತಾಡಬೇಕು ಅಂತಂದರೆ ಅದು ಖಂಡಿತವಾಗ್ಲೂ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಅದು ನಿಮ್ಮ ನಂಬರ್ ಆದರೂ ಕೊಡಿ, ನಾನು ಸಮಯ ಇದ್ದಾಗ ನಾನು ನಿಮಗೆ ಫೋನ್ ಆದರೂ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮ್ಗೆ ಏನೇ ಡೇಟ್ ಆಫ್ ಬರ್ತ್ ಕಳಿಸಿ, ಡೇಟ್ ಆಫ್ ಬರ್ತ್ ನಂಬರ್ನ ನೀವು ಡೇಟ್ ಆಫ್ ಬರ್ತನ್ನ ಕಳಿಸಿದ್ರೆ ಅದಕ್ಕೆ ನಾನು ಏನು ತಕ್ಷಣಕ್ಕೆ ನಿಮಗೆ ಅದನ್ನು ಹೇಳೋಕ್ಕಾಗಲಿಲ್ಲ ಅಂತ ನಾನು ವೀಡಿಯೋ ಮುಖಾಂತರ ಆದರೂ ಹೇಳ್ತೀನಿ. ಇಲ್ಲಾಂದರೆ ಕಮೆಂಟ್ ನಿಮಗೆ ಪರ್ಸ್ನಲಾಗೇ ಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರನೂ
ನಾನು ದಯವಿಟ್ಟು ಗುರುಗಳ ಹತ್ರ ಪ್ರತಿಯೊಂದನ್ನು ಕೇಳಿ ತಿಳಿಸಿ ಬರೆದು ಪ್ರತಿಯೊಂದನ್ನು ನಿಮಗೆ ಲಿಂಕನ್ನು ಕಳಿಸ್ತೀನಿ ನಾನು. ಅಂದರೆ ತಕ್ಷಣ ನಾನು ತಕ್ಷಣಕ್ಕೆ ಕೊಡದೇ ಇರ್ಬೋದು, ಇಲ್ಲ ನಾನು ನಿಜವಾಗ್ಲೂ ಆ ಸಮಯಕ್ಕೆ ನಿಮಗೆ ಪರಿಹಾರ ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನೇ ಪರಿಹಾರ ಬೇಕು ಅಂತಂದ್ರೂ ಖಂಡಿತವಾಗ್ಲೂ ಅವ್ರು ಯಾವುದು ದೊಡ್ಡ ಪರಿಹಾರ ಹೇಳಲ್ಲ, ಸಣ್ಣದಾಗೇ ಪರಿಹಾರ ಹೇಳೋದು. ಅದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಅಷ್ಟೇ. ಕೇಳಿ ಇವಾಗ ಹೋಮದು ನಂಬಿಕೆ ಒಂದೊಂದು ವಿಷಯದಲ್ಲೂ ತುಂಬ ಸ್ಪಷ್ಟವಾಗಿ ಮಾಡ್ತಾರೆ. ಸುದರ್ಶನ ಹೋಮ ಮಾಡಿಸೋದ್ರಿಂದ ನಮಗೆ ಸಾವಿನ ಭಯ ಆಗಲಿ, ರೋಗ ಭಯ ಆಗಲಿ, ಎಷ್ಟೇ ಆ ವಿಷ್ಣು ನಾವು ಸುದರ್ಶನ ಚಕ್ರದಿಂದ ಅಷ್ಟು ನಮಗೆ ಲಾಭ ಏನು ಹೇಳ್ತಾರೆ ಅದ್ರ ಫಲಗಳು ನಮ್ಗೆ ಅಷ್ಟೇ ಸಿಗ್ತವೆ ಕೇಳೋದ್ರಿಂದ, ನೋಡೋದ್ರಿಂದ. ಖಂಡಿತವಾಗ್ಲೂ ಎಲ್ರಿಗೂ ಸಿಗಲ್ಲ. ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದೇವೋ ಗೊತ್ತಿಲ್ಲ. ನಾವು ಪ್ರತಿ ತಿಂಗಳೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಹೋಗ್ತೀವಿ, ನೋಡ್ತೀವಿ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಶುರು ಮಾಡಿದಾಗ ನನಗೆ ಮನಸ್ಸಿಗೆ ಬಂದಿದ್ದು, ನಾವು ನೋಡ್ದಂಗೆ ಹಾಗೆ ನನಗೆ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ನೋಡಲಿ, ಅವ್ರಿಗೂ ಫಲಗಳು ಸಿಗಲಿ. ನೋಡೋದ್ರಿಂದನೂ ಎಲ್ಲ ಫಲಗಳು ಸಿಗ್ತವೆ. ಹಂಗಾಗಿ ಕೇಳೋದ್ರಿಂದನೂ ತಪ್ಪಿಲ್ಲ, ನೋಡೋದ್ರಿಂದನೂ ಏನು ತಪ್ಪಿಲ್ಲ. ಖಂಡಿತವಾಗ್ಲೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನೇ ವಿಷಯ ಇದ್ದರೂ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲ ಆಂಜನೇಯ ಇದೆ, ಪಾರ್ವತಿ ಶಿವ ಪಾರ್ವತಿ ಇದೆ, ಎಲ್ಲ ದೇವರುಗಳು ಇದ್ದಾರೆ. ಹಾಗೆ ಶನಿ ತಿಲಕ ಹೋಮನೂ ಅಷ್ಟೇ. ಹಂಗೆ ನಮ್ಮ ಕೈಲಿಂದನೇ ಕಪ್ಪೆಳ್ಳನ್ನ ಅವರೇ ಹೇಳ್ತಾರೆ, ಬಟ್ಟೆ ಮೇಲೆ ದಯವಿಟ್ಟು ಬೀಳಿಸ್ಕೋಬೇಡಿ, ಶನಿ ದೇವರು ಮೈ ಮೇಲೆ ಬೀಳಿಸ್ಕೋಬೇಡಿ, ಅದನ್ನು ತುಂಬ ಜೋಪಾನವಾಗಿ ಇಟ್ಕೊಂಡು ಹಾಗೆ ಹಾಕಿ ಹೋಮಕ್ಕೆ ಅಂತ ನಮ್ಮ ಕೈಲಿ ಹಾಕಿಸ್ತಾರೆ. ಪ್ರತಿಯೊಬ್ಬರು ಹೆಸ್ರುಗಳ್ನು ಸಂಕಲ್ಪಗಳನ್ನೂ ಬರ್ಕೊಂಡು ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಆ ಪೂಜೆಗೆ ಏನು ಬೇಕು ಅದನ್ನು ಮಾಡ್ತಾರೆ. ಇವಾಗ ರಜಾ ದಿನ ಇದ್ದರೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಅಷ್ಟು ಜನ ಇರ್ತಾರೆ. ಈಗ ರಜಾ ಇಲ್ದಿರೋದ್ರಿಂದ ಜನ ಕಮ್ಮಿನೇ ಸ್ವಲ್ಪ. ರಜಾ ದಿನಗಳು ಬಂದುಬಿಟ್ರೆ ಸಂಡೇ ಆಗಲಿ, ಗೌರ್ಮೆಂಟ್ ಹಾಲಿಡೇ ಆಗಲಿ, ಈ ಥರ ಜನ ಇದ್ದಾಗ ಆ ಟೈಮಿಗೆ ಹೋಮ ಬಿತ್ತು ಅಂದರೆ ಸಿಕ್ಕಾಬಟ್ಟೆ ಜನ. ಆದರೂ ನಮ್ಮ ಗುರುಗಳು ಒಂದು ದಿನವೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ಏನೇ ಪ್ರಶ್ನೆ ಕೇಳಲಿ, ಪರಿಹಾರ ಕೇಳಲಿ, ನಿಜವಾಗ್ಲೂ ಬೇರೆಯವರೆಲ್ಲ ಇಷ್ಟೇ ದುಡ್ಡು ಕಟ್ಟಬೇಕು, ನೀವು ಇದೇ ಟೈಮಿಂಗ್ಸಿಗೆ ಬರಬೇಕು ಅಂತ ನಮ್ಮ ಗುರುಗಳು ನಿಜವಾಗ್ಲೂ ನಾವೆಷ್ಟು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಯಾರೇ ಬರಲಿ, ನಾವು ಯಾವಾಗಾದರೂ ಕರ್ಕೊಂಡೋಗಿ ಫೋನ್ ಮಾಡಿ ಕೇಳಿದ್ರೆ ಖಂಡಿತವಾಗ್ಲಿ ಬನ್ನಿ ಅಮ್ಮ, ಇಲ್ಲ ಕೆಲಸ ಇದೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಇಷ್ಟೇ ಅವ್ರು ಹೇಳೋದು. ಪ್ರತಿಯೊಬ್ಬರಿಗೂ ಒಂದೊಂದು ಪರಿಹಾರ ಕೊಡ್ತಾರೆ. ಎಷ್ಟು ಸುಲಭವಾಗಿರೋ ಪರಿಹಾರ ಅಂತಂದರೆ ಅಷ್ಟು ಸುಲಭವಾಗಿರೋ ಪರಿಹಾರಗಳು. ಆದರೆ ಅದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ, ಕೇಳಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಪ್ರತಿ ಸಾರಿ ಹೋಮ ಮಾಡಿದಾಗೆಲ್ಲ ಅದನ್ನು ನಾವುಗಳೇ ಎಲ್ಲ ಸೇರಿಕೊಂಡು ಆಡ್ತೀವಿ. ಎಲ್ಲ ಒಂದು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಅಲ್ಲಿ ಹೇಳ್ಬೇಕು ಅನ್ಸ್ತಾರೆ ಹೇಳ್ತಾ ಇರ್ತಾರೆ, ಇಲ್ಲ ಅಂದರೆ ನಾವು ಸೈಲೆಂಟಾಗಿ ಕೈ ಮುಕ್ಕೊಂಡು ನಿಂತಿರ್ತೀವಿ. ಹಂಗೆ ಅವ್ರು ಹೇಳ್ತಾರೆ, ನೀವು ಮಾಡೋ ಒಂದೊಂದು ಪೂಜೆನೂ ಮಾಡೋ ವ್ರತಗಳು ನಿಮ್ಮ ಬ್ಯಾಂಕಲ್ಲಿ FD ಇದ್ದಾಗೆ ಒಂದಲ್ಲ ಒಂದಿನ ನಿಮ್ಗೆ ಈ ಜನ್ಮದಲ್ಲಿ ಬರೋ ಜನ್ಮದಲ್ಲಾದರೂ ನಿಮ್ಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾವುದು ಶಾಶ್ವತ ಅಲ್ಲ. ನಾವೀಗ ಏನು ಕಷ್ಟಪಟ್ಟಿದ್ದೀವಿ ಅದು ಯಾವುದು ಬೇಡಪ್ಪ ಭಗವಂತ, ಮುಂದಿನ ಜನ್ಮಕ್ಕಾದರೂ ನನಗೆ ಚೆನ್ನಾಗಿಟ್ಟಿರು ಅಂತ ಬೇಡ್ಕೊಳ್ಳಿ. ಇವಾಗ ಹುಟ್ಟಿದ್ದೀವಿ, ಈ ಜನ್ಮಕ್ಕೆ ಏನು ಪರಿಹಾರ ಬೇಕೋ ತಕ್ಷಣಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಬರೋ ಪ್ರತಿಯೊಬ್ಬರೂ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಅಷ್ಟು ಅಲ್ಲಿ ಆ ಜಾಗ ಆಗೇನೋ ಗೊತ್ತಿಲ್ಲ, ಅಲ್ಲಿಗೆ ಹೋದರೆ ಅಷ್ಟೇ ಶ್ರದ್ಧೆ ಭಕ್ತಿ ಆಗೇ ಬರುತ್ತೆ. ನಾನು ಹೇಳಿದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡಿ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಪರಿಹಾರ ಬೇಕು ಅಂದರೂ ನಾನು ವೀಡಿಯೋ ಮುಖಾಂತರನಾದರೂ ಹೇಳ್ತೀನಿ, ಇಲ್ಲ ಪರ್ಸ್ನಲ್ಲಾಗೇ ಬೇಕು ಅಂತಂದರೂ ಖಂಡಿತವಾಗ್ಲೂ ಏನೇ ಕಷ್ಟ ಇದ್ದರೂ ದಯವಿಟ್ಟು ಸುಮ್ಮನೆ ಮೂಢನಂಬಿಕೆಗಳಿಗೆಲ್ಲ ಮೊರೆ ಹೋಗಬೇಡಿ. ಏನಿದೆ ಅದು ಅವ್ರು ಹೇಳೋದೆಷ್ಟು ನಿಮ್ಮ ಕಣ್ಣು ಮುಂದೆ ನೋಡಿ ಮಾಡಿ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ನೀವು ಆಗ ಮಾಡಿ ಈಗ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ಯಾವುದೇ ಮೂಢನಂಬಿಕೆಗಳಿಗೆ ದಯವಿಟ್ಟು ಬೆಲೆ ಕೊಡೋದು ಬೇಡ. ಭಕ್ತಿಯಿಂದ ಭಗವಂತನ ಬೇಡಿ. ಭಗವಂತ ನಮ್ಗೆ ಇವತ್ತಿಲ್ಲ, ನಾಳೆ ಇಲ್ಲ, ನಾಡ್ದಿಲ್ಲ, ಒಂದಲ್ಲ ಒಂದಿನ ನಮ್ಮ ಕೈ ಹಿಡಿತಾರೆ. ಗುರುಗಳೇ ಹೇಳ್ತಾ ಇರ್ತಾರೆ, ದೇವ್ರು ಮಾಡಿದ ಮನೆ ಗೊಬ್ಬರ ಹಾಕಿದ್ವಲ್ಲ ಯಾವತ್ತೂ ಕೆಡೋದಿಲ್ಲ, ಅದು ಯಾವತ್ತೂ ಮೊಳಕೆ ಹೊಡೆಯುತ್ತೆ ಹೊಲದಲ್ಲಿ. ಮನೆಯೂ ಅಷ್ಟೇ, ಪೂಜೆ ಮಾಡಿಸಿದ ಮನೆ, ದೇವ್ರು ಮಾಡಿದ ಮನೆ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅನ್ನ ಹಾಕಿದ ಮನೆಯೂ ಅಷ್ಟೇ ಹಾಳಾಗಲ್ವಂತೆ.
ಅದು ಒಂದಲ್ಲ ಒಂದಿನ ಅದು ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವ್ರು ಒಂದೊಂದು ಮಾತು ನಮಗೆ ಇನ್ನೂ ಜೀವನದಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕಬೇಕಪ್ಪ, ನಾವಿನ್ನೂ ಹೌದು ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಬರುತ್ತೆ ಹೊರತು ಯಾಕಪ್ಪ ಈ ಜೀವನ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅನ್ನದಾನನೂ ಇರುತ್ತೆ ಫ್ರೆಂಡ್ಸ್, ಮೇಲ್ಗಡೆ ಊಟ ಎಲ್ಲ ಇದೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಪ್ರತಿ ಒಂದು ವಿಷಯದಲ್ಲೂ ಅಷ್ಟೇ, ಅವ್ರು ಮಾತಾಡೋ ಮಾತೇ ಆಗಿರಲಿ ಏನೇ ಆಗಲಿ ಕೇಳೋಕ್ಕೆ ಒಂದು ಚೆಂದ. ಕೇಳ್ತಾಯಿದ್ರೆ ಏನು ಕೇಳೋಣ, ಗುರುಗಳು ಇದನ್ನು ಹೇಳ್ತಾ ಇರ್ತಾರೆ. ಈ ಜನ್ಮದಲ್ಲಿ ಎಷ್ಟು ಜನ್ಮಗಳಿದ್ದಾವೆ, ಯಾವುದು ಪ್ರತಿ ಒಂದು ವಿಷಯದಲ್ಲೂ ಹೇಳ್ತಾ ಇರ್ತಾರೆ. ಅವ್ರಿಗೆ ಹೇಳ್ತಾಯಿದ್ರೆ ಹೌದು ಗುರುಗಳು ಹೇಳಿ ಸತ್ಯ. ಯಾವುದು ಇವತ್ತವರೆಗೂ ನಾನು ಹೇಳ್ತಾ ಇದ್ದೀನಲ್ಲ, ನಾನು 10-11 ವರ್ಷದಿಂದ ನೋಡ್ತಾ ಇದ್ದೀನಿ, ಯಾವುದು ನನ್ನ ಜೀವನದಲ್ಲಿ ಸುಳ್ಳು ಅಂತ ನನಗೆ ಅನಿಸೇ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವ್ರು ನಿಜಾನೇ, ಪ್ರತಿಯೊಂದು ಸತ್ಯವಾಗಿರೋ ಮಾತೇ. ಭಕ್ತಾದಿಗಳೆಲ್ಲ ಊಟ ಮಾಡಿಕೊಂಡು ಹೋಗಿ ಅಂತಲೇ ಹೇಳೋದು. ಓಕೆ ಫ್ರೆಂಡ್ಸ್, ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.